ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ನ ಈಗ ಶುರು ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಒಂದು ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಈ ಟಾಪ್ನ ಆಲ್ರೆಡಿ ಒಂದು ವ್ಲಾಗಲ್ಲಿ ನಾನು ಕಟ್ ಮಾಡಿದ್ದನ್ನು ಶೇರ್ ಮಾಡಿದ್ದೆ. ನೋಡಿ, ಇದೆ ಆ ಟಾಪು. ಸ್ವಲ್ಪ ದೊಡ್ಡ ಸೈಜಲ್ಲಿನೇ ಕಟ್ ಮಾಡಿದ್ದೆ ಮತ್ತು ಅದನ್ನೆಲ್ಲ ಸ್ವಲ್ಪ ಆಲ್ಟ್ರೇಷನ್ ಮಾಡಿದೆ, ಸೈಡ್ ಫಿಟ್ಟಿಂಗ್ ಎಲ್ಲ. ಈಗ ಕಂಫರ್ಟಬಲಾಗಿ ನೀಟಾಗಿ ಕೂರ್ತಾ ಇತ್ತು. ಒಂದು 100% ಕರೆಕ್ಟಾಗಿ ಕೂರ್ತಾ ಇತ್ತು. ಸ್ಟಿಚ್ ಮಾಡಬೇಕಾದ್ರೆ ಹೆಂಗೋ ಏನೋ ಅಂತ ಅಂದ್ಕೊಂಡೆ ನಾನು ಸ್ಟಿಚ್ ಮಾಡಿದೆ. ಬಟ್ ಈಗ ಆ ಥರ ಏನಿಲ್ಲ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಲುಕ್ ವೈಸು ಸಹ. ಇದು ಬಂದ್ಬಿಟ್ಟು ಒಂದು ಸೀರೆ ಫುಲ್ಲು ಇದರಲ್ಲಿ ಹೊಲ್ದಿರೋದು, ಸ್ವಲ್ಪ ಏನೂ ವೇಸ್ಟ್ ಆಗಿಲ್ಲ. ಸ್ಲೀವ್ ಆಗಿರ್ಬೋದು, ಫುಲ್ಲು ಅಗಲ ಇದೆ. ಒಂಥರ ಅಂಬ್ರೆಲ್ಲ ಟಾಪು, ನಾರ್ಮಲ್ಲು ಅಂಬ್ರೆಲ್ಲ ಟಾಪ್ಗಿಂತ ಇದು ಸ್ವಲ್ಪ ಜಾಸ್ತಿನೇ ಅಗಲ ಇದೆ ಅಂತ ಹೇಳ್ಬೋದು. ಒಂದು ಸ್ಯಾರಿ ಫುಲ್ ಇದು. ಅದಾದಮೇಲೆ ಟಿಫನ್ಗೆ ಇದು ಬೀಟ್ರೋಟನ್ನ ಎಲ್ಲ ತುರ್ಕೊತಾ ಇದ್ದೆ. ಬೀಟ್ರೋಟ್ ಪಲ್ಯ ಮಾಡೋಣ ಅಂತ ಹೇಳ್ಬಿಟ್ಟು ಬೀಟ್ರೋಟ್ ತೊಗೊಬಂದು ಆಲ್ರೆಡಿ ಒಂದು 3-4 ದಿನ ಮೇಲೆ ಆಗೋಗಿತ್ತು. ಹಾಗೆ ಫ್ರಿಡ್ಜಲ್ಲಿ ಇಟ್ಬಿಟ್ವಿ ಅಂದರೆ ಎಲ್ಲ ಒಂಥರ ಬಾಡ್ದಂಗೆ ಆಗ್ಬಿಡುತ್ತೆ, ಒಂಥರ ಒಣಗಿರೋ ಥರ ಆಗ್ಬಿಡುತ್ತೆ. ಆಮೇಲೆ ನೀಟಾಗಿ ತುರಿಯೋದಕ್ಕೆ ಬರೋಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಬೀಟ್ರೋಟ್ ಪಲ್ಯ ಮಾಡಿಬಿಟ್ಟು ಜೊತೆಗೆ ದೋಸೆ ಅಥವಾ ಇಲ್ಲ ಚಪಾತಿ ಮಾಡೋಣ ಅಂತ ಅಂದ್ಕೊಂಡು ಇವತ್ತೆಲ್ಲ ತುರಿದು ಇಟ್ಕೊಂಡಿದ್ದೀನಿ ಬೆಳಗ್ಗೆನೇ. ಮತ್ತು ಅದರ ಪಲ್ಯಗೆ ಏನೇನು ಬೇಕೋ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಆಲ್ಮೋಸ್ಟ್ ಜಾಸ್ತಿ ಈ ಥರ ತುರಿದ್ಬಿಟ್ಟೆಲ್ಲ ಮಾಡೋದಿಲ್ಲ ಬೀಟ್ರೋಟ್ ಪಲ್ಯನ. ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಮಾಡ್ಕೊತೀನಿ. ಅದ್ರ ಜೊತೆಗೆ ಮೊಟ್ಟೆ ಸಹ ಒಡೆದು ಹಾಕ್ಕೊಂಡು ಮಾಡ್ಕೊತೀನಿ, ಅದು ಸಹ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಈಗ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ಪಲ್ಯಕ್ಕೆ. ಹಾಗೆ ಇನ್ನೂ ಹಾಲೇನು ಬಿಸಿ ಮಾಡಿರಲಿಲ್ಲ. ಈಗ ಬಿಸಿ ಮಾಡೋದು ಕೂಡ ಇಟ್ಟಿದ್ದೀನಿ. ಈಗ ಹಾಲು ಸಹ ಚೆನ್ನಾಗಿ ಕಾದಿತ್ತು. ಮತ್ತು ನನಗೂ ಮತ್ತು ನಮ್ಮ ಮನೆಯವ್ರಿಗೂ ಗ್ಲಾಸಲ್ಲಿ ಹಾಕ್ಕೊಂಡು ಅದಾದಮೇಲೆ ಅಡುಗೆನ ಸ್ಟಾರ್ಟ್ ಮಾಡ್ಕೊಬೇಕು. ಮತ್ತು ಹಾಗೇ ಇದೊಂದು ಹೊಸ ಮಗ್ಗನ್ನು ತಗೊಬಂದಿದ್ದೆ. ಇವತ್ತು ಅದರಲ್ಲೇ ಹಾಕ್ಕೊಂಡು ಕುಡಿತಾಯಿದ್ದೀನಿ. ಆಲ್ರೆಡಿ 2-3 ದಿವಸ ಆಗಿತ್ತು ಯೂಸ್ ಮಾಡಿದ್ದೀನಿ. ಮತ್ತು ಇವತ್ತು ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಗ್ಲಾಸಲ್ಲಿ ಒಂದು ಮುಕ್ಕಾಲು ಮಗ್ಗ ಹಾಲನ್ನ ಸಹ ಹಾಕ್ಕೊಂಡು 1-2 ಸ್ಪೂನು ಬೆಲ್ಲನ ಹಾಕ್ಕೊತಾ ಇದ್ದೀನಿ. ನಾನು ಜಾಸ್ತಿ ಸಕ್ಕರೆನ ಯೂಸ್ ಮಾಡೋದಿಲ್ಲ. ಆಲ್ಮೋಸ್ಟ್ ನಾನು ಬೆಲ್ಲನೇ ಯೂಸ್ ಮಾಡ್ಕೊತೀನಿ. ಸಕ್ಕರೆ ಹೆಲ್ತಿಗೆ ಅಷ್ಟೊಂದು ಒಳ್ಳೆಯದಲ್ಲ, ಬೆಲ್ಲನೇ ಯೂಸ್ ಮಾಡಿದರೆ ಒಳ್ಳೆಯದು. ಈಗ ಬೀಟ್ರೋಟ್ ಪಲ್ಯಗೆ ಎಲ್ಲ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ಎಣ್ಣೆ ಒಳಗೆ ಸಾಸಿವೆ ಹಾಗೆ ಕರಿಬೇವಿನ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು 1-2 ಈರುಳ್ಳಿ ಸಹ ಹಾಕ್ಕೊಳ್ತಾ ಇದ್ದೀನಿ. ಅದು ಚೆನ್ನಾಗಿ ಫ್ರೈ ಆಗಲಿ. ಬೆಲ್ಲನ ವೈಟಿಗಿರೋ ಬೆಲ್ಲಕ್ಕಿಂತಲೂ ಕಪ್ಪುಗಿರುತ್ತಲ್ವ, ಆ ಥರ ಬೆಲ್ಲನ ಯೂಸ್ ಮಾಡಿದರೆ ಒಳ್ಳೆಯದು. ಅದರಲ್ಲಿ ಜಾಸ್ತಿ ಕೆಮಿಕಲ್ನ ಯೂಸ್ ಮಾಡಿರೋದಿಲ್ಲ. ನಾವು ವೈಟ್ ಬೆಲ್ಲ ಅಂತ ತೊಗೊತೀವಿ, ಅದರಲ್ಲಿ ವೈಟ್ ಆಗೋದಕ್ಕೆ ಕೆಮಿಕಲ್ ಎಲ್ಲ ಆ್ಯಡ್ ಮಾಡಿರ್ತಾರೆ. ಹಂಗಾಗಿ ಬ್ಲ್ಯಾಕ್ ಇರೋ ಬೆಲ್ಲ ಯೂಸ್ ಮಾಡಿದರೆ ಒಳ್ಳೆಯದು. ಈಗ 2 ಟೊಮೆಟೊ ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದು ಎಲ್ಲ ಚೆನ್ನಾಗಿ ಫ್ರೈ ಆಗಲಿ. ಇದೇನಿಲ್ಲ, ಬೀಟ್ರೋಟ್ ಪಲ್ಯ ತುಂಬ ಬೇಗನೆ ಆಗಿಬಿಡುತ್ತೆ. ತುರ್ಕೊಂಡಿರೋದಾದರೆ ಇನ್ನೂ ಬೇಗ ಆಗುತ್ತೆ. ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋದಾದರೆ ಅದು ಸ್ವಲ್ಪ ಲೇಟ್ ಆಗಿಬಿಡುತ್ತೆ. ಅದನ್ನ ಹೆಂಗೆ ಮಾಡ್ಕೊತೀನಿ ಅಂದರೆ, ನಾನು ಕಟ್ ಮಾಡ್ಕೊಂಡಿರೋದನ್ನು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊತೀನಿ. ಅದು ಚೆನ್ನಾಗಿ ಬೆಂದಿದೆ ಅಂತ ಅನಿಸಿದ್ಮೇಲೆ ಆಮೇಲೆ ನಾನು ಮೊಟ್ಟೆ ಒಡೆದು ಹಾಕ್ಕೊಂಡು ಆಮೇಲೆ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡ್ರೆ ಎಲ್ಲ ನೀಟಾಗಿ ಮೊಟ್ಟೆ ಎಲ್ಲ ಡ್ರೈ ಆಗುತ್ತೆ. ಆ ಥರ ಸಹ ಮಾಡ್ಕೊತೀನಿ. ಈ ಸತಿ ಏನು ಕಟ್ ಮಾಡಿ ಹಾಕ್ಕೊಂಡಿರಲಿಲ್ಲ, ನಾನು ತುರಿದನ್ನೇ ಮಾಡ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನಾನು ದೋಸೆನ ಮಾಡ್ಕೊತಾ ಇದ್ದೀನಿ. ನಾನು ನೆನ್ನೆ ದೋಸೆಗೆ ಆ ಥರ ಏನೂ ನೆನೆಸಿರಲಿಲ್ಲ. ಹಂಗಾಗಿ ಇದು ಮೈದಾ ಹಿಟ್ಟು ಹಾಗೆ ಇದು ಅಕ್ಕಿ ಹಿಟ್ಟನ್ನು 2 ಮಿಕ್ಸ್ ಮಾಡಿಕೊಂಡು ದೋಸೆನ ಹೊಯ್ಕೊತಾ ಇದ್ದೀನಿ. 2 ಕಪ್ಪು ಮೈದಾ ಹಿಟ್ಟಿಗೆ 1 ಕಪ್ಪು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡಿದ್ದೀನಿ. ಈ ಥರ ಸೇರಿಸ್ಕೊಳ್ಳೋದ್ರಿಂದ ದೋಸೆ ಜಾಸ್ತಿ ಸ್ಮೂತಾಗಿ ಅನ್ನೋ ಥರ ಬರೋದಿಲ್ಲ. ಬರೀ ಮೈದಾ ಹಿಟ್ಟನ್ನೇ ಹಾಕ್ಕೊಂಡು ಮಾಡ್ಕೊಂಡ್ವಿ ಅಂದರೆ ತುಂಬ ಸ್ಮೂತಾಗಿ ಒಂಥರ ಯಾವ ಥರ ಅಂದರೆ ಒಂಥರ ರಬ್ಬರ್ ಥರ ಆಗಿಬಿಡುತ್ತೆ ದೋಸೆ. ತಿನ್ನೋದಕ್ಕೆ ಅಷ್ಟೊಂದು ಕಂಫರ್ಟಬಲಾಗಿ ಇರೋದಿಲ್ಲ. ಹಂಗಾಗಿ ಮೈದಾ ಹಿಟ್ಟಿಗೆ ಈ ಥರ ಅಕ್ಕಿ ಹಿಟ್ಟು 2 ಕಪ್ಪಿಗೆ 1 ಕಪ್ ಅಂತೆ ಸೇರಿಸ್ಕೊಂಡು ದೋಸೆ ಹೊಯ್ಕೊಳ್ಳೋದ್ರಿಂದ ಅಷ್ಟೊಂದು ಸ್ಮೂತು ಅನ್ನೋ ಥರ ಇರೋದಿಲ್ಲ. ಅಕ್ಕಿ ಹಿಟ್ಟು ಸ್ವಲ್ಪ ರಫ್ ಇರುತ್ತೆ ಅಲ್ವಾ, ಹಂಗಾಗಿ. ಮತ್ತು ಇದರಲ್ಲಿ ಗೋಧಿ ಹಿಟ್ಟು, ರಾಗಿ ಹಿಟ್ಟು ಸಹ ಎಲ್ಲವನ್ನು ಒಂದು 4-5 ಥರದ ಹಿಟ್ಟನ್ನು ಸಹ ಸೇರಿಸ್ಕೊಂಡು ದೋಸೆನ ಹೊಯ್ಕೋಬೋದು. ನಾನು ಈ ಸತಿ 2ನ್ನೇ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮೈದಾ ಹಿಟ್ಟು ಸ್ವಲ್ಪ ಮನೆಯಲ್ಲಿ ಜಾಸ್ತಿನೇ ಇತ್ತು, ಯೂಸೇ ಮಾಡಿರಲಿಲ್ಲ. ಹಂಗಾಗಿ ಮೈದಾ ಹಿಟ್ಟು ಖಾಲಿ ಆಗಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಮೈದಾ ಹಿಟ್ಟನ್ನೇ ಜಾಸ್ತಿ ಹಾಕ್ಕೊಂಡು ಮಾಡ್ಕೊತಾ ಇದ್ದೀನಿ.
ಹಾಗೆ ಇವತ್ತು ಶನಿವಾರ ಆಗಿರೋದ್ರಿಂದ ನಮ್ಮ ಮನೆಯವರು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ರು. ಅಷ್ಟರೊಳಗೆ ನಾನು ಸಹ ನೆಲ ಎಲ್ಲ ಒರೆಸ್ಬಿಟ್ಟು ಈಗ ಬಂದು ಅಡುಗೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಪಲ್ಯ ಸಹ ಫುಲ್ ಎಲ್ಲ ಆಗಿತ್ತು. ಈಗ ದೋಸೆಗೆ ಎಲ್ಲ ಒಯ್ಕೊಂಡು ಆಲ್ರೆಡಿ ಒಂದು ದೋಸೆ ಆಯಿತು, ಮತ್ತು ಇನ್ನೊಂದು ದೋಸೆಗೆ ಇಟ್ಬಿಟ್ಟು ಅವ್ರದ್ದು ಪೂಜೆ ಸಹ ಆಗಿತ್ತು. ಈಗ ಅವ್ರಿಗೆ ಟಿಫನ್ ಮಾಡೋದಕ್ಕೆ ಹಾಕ್ಕೊಡ್ತಾ ಇದ್ದೀನಿ ತಟ್ಟೆಗೆ. ಇವತ್ತು ಶನಿವಾರ ಆಗಿದ್ದರಿಂದನೇ ನಾನು ಇವತ್ತೇನು ಬೀಟ್ರೋಟ್ ಜೊತೆಗೆ ಮೊಟ್ಟೆ ಹಾಕಿ ಮಾಡ್ಕೊಳ್ಳಿಲ್ಲ. ಅದಕ್ಕೆ ನಾನು ತುರ್ಕೊಂಡೇ ಮಾಡಿಕೊಂಡೆ ನಾನು. ಇಲ್ಲ ಅಂದಿದ್ರೆ ಸಂಡೇ ಮಂಡೇ ಈ ಥರ ಆಗಿದ್ದಿದ್ರೆ ನಾನು ಕಟ್ ಮಾಡಿಕೊಂಡು ಮೊಟ್ಟೆ ಹಾಕ್ಬಿಟ್ಟೇ ಮಾಡ್ಕೊತಾ ಇದ್ದೆ. ಸೊ ಈಗ ತಟ್ಟೆಗೆ ಹಾಕ್ಕೊಟ್ಬಿಟ್ಟು ನಮ್ಮ ಮನೆಯವ್ರಿಗೆ ಮತ್ತೆ ಮಧ್ಯಾಹ್ನ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬಟ್ಟೆ ಎಲ್ಲ ನೆನೆಸಿಟ್ಟಿದ್ದೆ. ಬಟ್ಟೆ ಎಲ್ಲ ತೊಳೆದ್ಬಿಟ್ಟು ಈಗ ಒಣಗಾಕ್ತಾ ಇದ್ದೀನಿ. ನಾನು ಬಟ್ಟೆ ತೊಳೆಯೋಕ್ಕೆ ಹೋಗ್ಬೇಕಾದ್ರೆ ಸ್ವಲ್ಪ ಸಹ ಮೋಡ ಆಗಿರಲಿಲ್ಲ, ಮಳೆ ಬರೋ ಥರ. ನಾರ್ಮಲಾಗಿಯೇ ಇತ್ತು ವಾತಾವರಣ. ನಾನು ಬಟ್ಟೆ ತೊಳೆದು ಹೊರಗಡೆ ತಗೊಂಡು ಬರೋ ಅಷ್ಟರೊಳಗೆ ಇವಾಗಲೂ ಅವಾಗಲೂ ಮಳೆ ಬರುತ್ತೆ ಅನ್ನೋ ಥರ ಫುಲ್ಲು ಕಪ್ಪು ಮೋಡ ಆಗ್ಬಿಟ್ಟಿತ್ತು. ನೋಡೋಣ, ಒಂದೊಂದು ಸತಿ ಹೆಂಗೆ ಅಂದರೆ ಮೋಡ ಆಗುತ್ತೆ, ಮಳೆನೇ ಬರೋದಿಲ್ಲ. ಹಂಗೆ ಎಲ್ಲ ಮುಂದೆ ಹೋಗ್ಬಿಡುತ್ತೆ ಮೋಡ. ಇವಾಗೂ ಅದೇ ಥರ ಆಗುತ್ತೋ ಏನೋ ಅಂತ ಅಂದ್ಕೊಂಡು ನಾನು ಬಟ್ಟೆ ಎಲ್ಲ ಒಣಗಾಕ್ತಾ ಇದ್ದೀನಿ. ನೀರಾದ್ರೂ ಎಲ್ಲ ಬಸ್ಕೊಳ್ಳಿ, ಹಂಗೆ ಇಟ್ಬಿಟ್ವಿ ಅಂದರೆ ಒಂಥರ ಬಕೆಟಲ್ಲಿ ಏನೋ ಒಂಥರ ಸ್ಮೆಲ್ ಬಂದಂಗೆ ಆಗ್ಬಿಡುತ್ತೆ ಬಟ್ಟೆಗಳೆಲ್ಲ. ಸೊ ಹಂಗಾಗಿ ನೀರಾದರೂ ಸ್ವಲ್ಪ ಬಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಒಣಗಾಕ್ತಾ ಇದ್ದೆ. ಒಂದೊಂದು ಬಟ್ಟೆಗಳು ಹೆಂಗೆ ಅಂದರೆ ಯೂಸೇ ಮಾಡಿರೋದಿಲ್ಲ. ಆಲ್ಮೋಸ್ಟ್ ಆಲ್ ನಮ್ಮ ಮನೆಯವ್ರ ಬಟ್ಟೆಗಳಿಗೆ ಈ ಥರ ಆಗುತ್ತೆ. ಒಂದೊಂದು ಬಟ್ಟೆಗಳು ಯೂಸೇ ಮಾಡೋದಿಲ್ಲ ಜಾಸ್ತಿ. ಬ್ಯೂರಲ್ಲಿ ಇಟ್ಟಿರೋವು ಹಂಗೇ ಇರ್ತವೆ. ಅವು ಹೆಂಗೆ ಅಂದರೆ ಇಟ್ಟು ಅಲ್ಲೇ ಒಂಥರ ಸ್ಮೆಲ್ ಬಂದಂಗೆ ಆಗ್ಬಿಟ್ಟಿರುತ್ತೆ. ಸೊ ಜಾಸ್ತಿ ವೈಟ್ ಬಟ್ಟೆನ ಯೂಸ್ ಮಾಡೋದಿಲ್ಲ ನಮ್ಮ ಮನೆಯವರು. ಅವ್ರ ಕೆಲಸಕ್ಕೆ ಯೂನಿಫಾರ್ಮು ಇದೇ ಥರನೇ ಡೈಲಿ ಹಾಕ್ಕೊಂಡು ಹೋಗೋದು. ಹಂಗಾಗಿ ಬೇರೆ ಬಟ್ಟೆಗಳನ್ನ ಜಾಸ್ತಿ ಯೂಸ್ ಮಾಡೋದಿಲ್ಲ. ಎಲ್ಲಿಗಾದ್ರೂ ಹೋದ್ರು ಬಂದರೆ ಮಾತ್ರನೇ ಸಿವಿಲ್ ಡ್ರೆಸ್ನ ಯೂಸ್ ಮಾಡ್ತಾರೆ. ಸೊ ತುಂಬ ಬಟ್ಟೆಗಳು ಹಂಗೆ ಅವ್ರಿಗೆ ಬೀರದಲ್ಲಿ ಇಟ್ಟು ಒಂಥರ ಸ್ಮೆಲ್ ಬಂದಂಗೆ ಆಗ್ತಾಯಿತ್ತು. ಇವತ್ತು ವೈಟ್ ಬಟ್ಟೆ ಬೇಕಾಗಿತ್ತು. ಒಂದು ಕಡೆ ಹೋಗೋದಿದೆ, ಟ್ರಿಪ್ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಹಂಗಾಗಿ ಬಟ್ಟೆ ಯಾವಾಗ ಬೇಕು ಅಂತ ಎಲ್ಲ ನೋಡಿಬಿಟ್ಟು ಅವನ್ನೆಲ್ಲ ತೊಗೊಂಡು ನೆನೆಸಿ ಎಲ್ಲ ತೊಳೆದು ಒಣಗಾಕಿದ್ದೀನಿ. ಸೊ ಈಗ ಗಾಳಿ ಮಳೆ ಫುಲ್ಲು ಜೋರು ಬಂತು. ನಾನು ಬಾಗಿಲಲ್ಲಿ ಕವರು ಸಹ ಹಾಕಿದ್ದೆ. ನಾನು ಬಾಗಿಲು ಹಾಕಿದ್ರೂ ಸಮೇತ ಮೇಲ್ಗಡೆ ಡೋರ್ ಮೇಲೆಲ್ಲ ಬಿದ್ದುಬಿಟ್ಟು ಎಲ್ಲ ಇರಿಸ್ಲು ಬಡ್ದಂಗೆ ಆಗ್ಬಿಟ್ಟು ಮನೆ ಒಳಗಡೆ ಎಲ್ಲ ಫುಲ್ಲು ನೀರು ಬಂದುಬಿಟ್ಟಿತ್ತು. ಸೊ ಈಗ ನಾನು ಆಲ್ರೆಡಿ ಬೆಳಗ್ಗೆ ಎಲ್ಲ ನೆಲ ಒರೆಸ್ಬಿಟ್ಟಿದ್ದೆ. ಮತ್ತು ಈಗ ನೀರೆಲ್ಲ ಒಳಗಡೆ ಬಂದುಬಿಟ್ಟಿತ್ತಲ್ವ, ಹಂಗಾಗಿ ಫುಲ್ಲೆಲ್ಲ ಒರೆಸ್ಕೊಂಬರ್ತಾ ಇದ್ದೀನಿ. ಮತ್ತು ಬೆಳಗ್ಗೆ ನೆಲ ಒರೆಸಿದಾದ್ಮೇಲೆ ಹಾಲು ಕುಡಿತಾ ಇದ್ವಲ್ಲ ಬಿಸಿ ಮಾಡಿಕೊಂಡು, ಹಾಲು ಸಹ ಚೆಲ್ಬಿಟ್ಟಿತ್ತು. ನಾನು ಅವಾಗೇ ಅಂದ್ಕೊಂಡೆ ಮತ್ತೆ ನೆಲ ಒರೆಸ್ಬೇಕು ಅಂತ ಅಂದ್ಕೊಂಡು. ಮಳೆ ಬಂತು, ಹಂಗಾಗಿ ಹೆಂಗಿದ್ರು ನೀರೆಲ್ಲ ಒಳಗಡೆ ಬಂದಿದ್ದಾವೆ ಅಂತ ಮತ್ತೆ ಇನ್ನೊಂದು ಸರ್ತಿ ಫುಲ್ ಎಲ್ಲ ನೆಲ ಒರೆಸ್ಕೊಂಡು ಬಂದೆ. ಮತ್ತು ಹೊರಗಡೆ ಬಾಗಿಲಲ್ಲೂ ಅಷ್ಟೇ ಎಲ್ಲ ನೀರು ಹಾಕ್ಬಿಟ್ಟು ಎಲ್ಲ ಗುಡಿಸ್ಬಿಟ್ಟು ಒಂದು 15 ಮಿನಿಟ್ಸ್ ಅಷ್ಟೇ ಮತ್ತೆ ಮಳೆ ಜೋರಾಯಿತು. ಮಧ್ಯಾಹ್ನದಿಂದನೂ ಅದೇ ಥರನೇ ಒಂದು 15 ಮಿನಿಟ್ಸ್, ಹಾಫ್ ಆನ್ ಅವರು ಬರೋದಿಲ್ಲ ಮಳೆ, ಮತ್ತೆ ಜೋರಾಗುತ್ತೆ. ಆ ಥರ ಆಗ್ತಾಯಿತ್ತು ಇವತ್ತು ಬೆಳಗ್ಗೆ. ಮಧ್ಯಾಹ್ನದಿಂದನೂ ಅದೇ ಥರನೇ ಆಗ್ತಾಯಿತ್ತು. ಮತ್ತು ಆಮೇಲೆ ನಾನು ಗುಡ್ಸೋಕ್ಕೆ ಹೋಗಲಿಲ್ಲ. ಆಗಲೆಲ್ಲ ಮಳೆ ಬರ್ತಾನೆ ಇತ್ತಲ್ವ, ಬಿಟ್ಟು ಹಂಗಾಗಿ ಮತ್ತೆ ಗುಡಿಸ್ಲೇ ಇಲ್ಲ. ಒಂದ್ಸಲ ಗುಡಿಸ್ದೆ ಅಷ್ಟೇ. ನೋಡಿ ಬಟ್ಟೆಗಳೆಲ್ಲ ಫುಲ್ಲು ನೆಂದುಬಿಟ್ಟಿದ್ದಾವೆ. ಹೆಂಗಿದ್ರು ನೆಂದುಬಿಟ್ಟಿದ್ದಾವಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ತಗೊಳ್ಳೇ ಇಲ್ಲ, ಹಂಗೆ ಬಿಟ್ಬಿಟ್ಟೆ. ಮತ್ತು ಬೆಳಗ್ಗೆ ಒಂದು ಟೈಮಿಗೆ ಮಾತ್ರ ದೋಸೆ ಹಿಟ್ಟನ್ನ ಕಲಸ್ಕೊಂಡು ದೋಸೆ ಮಾಡ್ಕೊಂಡಿದ್ದೆ. ಮತ್ತು ಈಗ ಮಧ್ಯಾಹ್ನ ಅನ್ನಕ್ಕೆ ಇಟ್ಟಿದ್ದೀನಿ. ಅನ್ನ ಮಾಡಿಬಿಟ್ಟು ಹಾಗೆ ಅನ್ನ ಜೊತೆಗೆ ಚಟ್ನಿ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಕಡೆಗೆ ಅನ್ನಕ್ಕೆ ಇಟ್ಬಿಟ್ಟು ಚಟ್ನಿಗೆಲ್ಲ ರುಬ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೆ. ಇಲ್ಲಿ ಅನ್ನ ಆಗೋದ್ರೊಳಗೆ ಚಟ್ನಿ ಕೂಡ ರುಬ್ಕೊತೀನಿ. ಹಾಗೆ ಬೆಳಗ್ಗೆ ಇವತ್ತು ಪಾತ್ರೆ ಸಹ ತೊಳೆದಿರಲಿಲ್ಲ. ಪಾತ್ರೆನೆಲ್ಲ ಶಿಂಕಲ್ಲಿ ಹಾಕಿರೋವು ಎಲ್ಲ ಹಂಗೆ ಇದ್ದಾವೆ. ಇದು ಬಟ್ಟೆ ತೊಳೆಯೋದಕ್ಕೆ ಸ್ವಲ್ಪ ಲೇಟ್ ಆಯ್ತಲ್ವ, ಹಂಗಾಗಿ ಮಳೆ ಬಂದಿದ್ದಕ್ಕೆ ಸ್ವಲ್ಪ ಎಲ್ಲ ನೆಲ ಒರೆಸೋದು ಅದು ಎಲ್ಲ ಸ್ವಲ್ಪ ಲೇಟ್ ಆಗಿತ್ತು. ಹಂಗಾರೆ ತೊಳ್ಕೊಂಡಿಲ್ಲ. ಈಗ ಪಾತ್ರೆಗಳೆಲ್ಲ ನೀಟಾಗಿ ಎಲ್ಲ ತೊಳೆದು ಎತ್ತಿಡಬೇಕು. ನೋಡಿ ನನ್ನ ಅಡುಗೆ ರೂಮು ಇವತ್ತು ಎಷ್ಟು ಮೆಸ್ಸಿಯಾಗಿದೆ ಅಂತ ಫುಲ್ ಎಲ್ಲ ತೊಳೆದು ಎತ್ತಿಟ್ಬಿಡ್ತೀನಿ. ನಮ್ಮ ಮನೆ ಕೆಲಸ ಅಂತ ಅಂದ್ಕೊಂಡ್ರೆ ನಮ್ಮ ಮನೆ ಕೆಲಸ ಯಾವಾಗೂ ಇದ್ದೇ ಇರುತ್ತೆ. ಅದರಲ್ಲಿ ನಾವು ಫ್ರೀ ಮಾಡಿಕೊಂಡು ಕೆಲವೊಂದು ಕೆಲಸಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಒಳ್ಳೆಯದು ಅನಿಸುತ್ತೆ. ಸಪೋಸು ಬ್ಲೌಸ್ ಸ್ಟಿಚಿಂಗ್ ಆಗಿರ್ಬೋದು, ಇಲ್ಲ ಡ್ರೆಸ್ ಸ್ಟಿಚಿಂಗ್ ಆಗಿರ್ಬೋದು, ಇದು ಸ್ಯಾರಿ ಕುಚ್ಚು, ಈಗಂತೂ ಸ್ಯಾರಿ ಕುಚ್ಚು, ಬ್ಲೌಸು ಸ್ಟಿಚಿಂಗು, ಬ್ಲೌಸ್ ಡಿಸೈನ್ಗಳು ಅಂತ ಈಗಂತೂ ಟ್ರೆಂಡಿಂಗಲ್ಲೇ ಇದ್ದಾವೆ. ಈ ಥರದ್ದೆಲ್ಲ ನಾವು ಯೂಟ್ಯೂಬಲ್ಲಿ ನೋಡಿಕೊಂಡೇ ಅದನ್ನೆಲ್ಲ ಕಲ್ಕೊಬೋದು. ಸ್ವಲ್ಪ ನೋಡ್ತಾ ಅದೇ ನಮಗೆ ಇಮ್ಯಾಜಿಂಗಲ್ಲಿ ಬಂದುಬಿಡುತ್ತೆ. ಇಲ್ಲ ನಮ್ಗೆ ನೋಡಿ ಅರ್ಥ ಆಗ್ತಾಯಿಲ್ಲ ಯೂಟ್ಯೂಬಲ್ಲಿ ಅಂದರೂ 1 ತಿಂಗಳು ಟ್ರೈನಿಂಗ್ ಅಂತ ಹೋದ್ರುನು ನಾರ್ಮಲ್ಲಾಗಿ
ಬೇಸಿಕ್ ಎಲ್ಲ ಗೊತ್ತಾಗ್ಬಿಡುತ್ತೆ. ಅದಾದಮೇಲೆ ನಾವು ಯೂಟ್ಯೂಬಲ್ಲಿ ನೋಡಿದರೂ ಸಹ ಆರಾಮಾಗಿ ಅರ್ಥ ಆಗುತ್ತೆ, ಎಲ್ಲನೂ ಸಹ ಕಲ್ತ್ಕೋಬೋದು. ಸೊ ಈ ವ್ಲಾಗ್ ಒಂದು ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ, ಇದೇ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ, ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನೆಕ್ಸ್ಟ್ ಒಂದು ಬೆನಿಫಿಟ್ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.